ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಚಿಕೇಟ್ ಫ್ಯಾಮಿಲಿ. ಎಲ್ರಿಗೂ ನಮಸ್ಕಾರ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಂದು ಸ್ವಲ್ಪ ಇನ್ನು ವಾಯ್ಸು ಅಷ್ಟು ಸರಿ ಹೋಗಿಲ್ಲ. ತಿರುಪತಿಗೆ ಹೋಗಿದ್ದು ಬಂದಮೇಲೆ ಸ್ವಲ್ಪ ಜ್ವರ ಬಂದು, ನಂದು ಓಲ್ಡ್ ಲಾಕ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 10 ಡೇಸ್ ಆಯಿತು ನಂಗೆ ಜ್ವರ ಬಂದು, ಇನ್ನೂ ಅಷ್ಟು ಕಮ್ಮಿ ಆಗಿಲ್ಲ, ಇನ್ನು ಕೆಮ್ಮೆಲ್ಲ ಇದೆ. ಏನಾದರೂ ಇರಿಟೇಷನ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೂವಿಗೆ ಹೋಗೋಣ ಅಂತೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಪಾಪನೆಲ್ಲ ರೆಡಿ ಮಾಡಿ, ನಾನು ರೆಡಿ ಆದೆ, ಪಾಪನೆಲ್ಲ ರೆಡಿ ಮಾಡ್ತಿದ್ದೀನಿ. ಅವಳಂತೂ ತುಂಬ ಹಠ ಮಾಡ್ತಿದ್ದಾಳೆ. ಯಪ್ಪ, ಅವಳನ್ನ ರೆಡಿ ಮಾಡಿಸೋಷ್ಟರಲ್ಲಿ ನನಗಂತೂ ಸಾಕಾಗ್ಬಿಡ್ತು. ಒಂದು ಪೌಡ್ರ್ ಹಾಕೋಕೆ ಕೂತು ಅಂದರೆ ಓಡೋಗಿ ಮೂಲೆಯಲ್ಲಿ ಕುತ್ಕೊತಾಳೆ, ಒಂದು ಬಟ್ಟೆ ಹಾಕೋಕೆ ಹೋಗ್ತು ಅಂದರೆ ಓಡೋಗಿ ಮೂಲೆಯಲ್ಲಿ ಕುತ್ಕೋತಾಳೆ. ಅದರೊಳಗೆ ಆಟ ಆಗ್ಬಿಟ್ಟು ನಮಗದು ಸಿಟ್ಟು ಬರ್ತಿರುತ್ತೆ, ಏನು ಈ ಥರ ಆಡ್ತಿದ್ದಾಳೆ ಅಂತ. ಅಂದರೆ ಸಿಕ್ಕಾಬಿಟ್ಟೆ ರೆಡಿ ಮಾಡೋ ಅಷ್ಟರಲ್ಲಂತೂ ನನಗಂತೂ ಇವತ್ತಂತೂ ಫುಲ್ಲು ಸುಸ್ತಾಗ್ಬಿಡ್ತು ನನಗೆ. ರೆಡಿ ಮಾಡೋ ಅಷ್ಟರಲ್ಲಿ ಅವಳನ್ನ ನೋಡಿ ನೀವೇನು ಹೆಂಗೆ ಆಡ್ತಿದ್ದಾಳೆ ಅಂತ ಒಂಥರ ಕೋಪದಲ್ಲಿ ನಾನು ಇನ್ನೂ ತಲೆ ಬಾಚಕ್ಕೆ ಹೋಗಿದ್ದೆ, ಬಾಚಣಿಗೆನೇ ಬಿಸಾಕ್ಬಿಟ್ಟು ಬಂದ್ಬಿಟ್ಟೆ, ಏನಾದರೂ ಮಾಡ್ಕೊ ನೀನು ಬರದೇ ಇರು ಅಂತ. ಆಮೇಲೆ ಇದು ಬಂದಳು ರೆಡಿಯಾಗಿ. ಅವಳಿಗೆ ಬಿಸ್ಕೆಟ್ ಬೇಕಿತ್ತು, ಬಿಸ್ಕೆಟ್ ಕೊಟ್ಟಿರಲಿಲ್ಲ ನಾನು, ಎಲ್ಲ ಗಲೀಜು ಮಾಡ್ಕೊತಾಳೆ ಅಂತೇಳ್ಬಿಟ್ಟು. ಆಮೇಲೆ ಕೊಡ್ತೀನಿ ಕಣಪ್ಪ, ಈಗ ಕೊಡೋಲ್ಲ ಬಿಸ್ಕೆಟು ಅಂತೇಳಿದೆ. ಅದಕ್ಕೆ ಆ ಕೋಪಕ್ಕೆ ಬಿಸ್ಕೆಟ್ ಕೊಡ್ತಿಲ್ಲ ಅನ್ನೋ ಇದಕ್ಕೆ ಏನೋ ಫುಲ್ ಹಠ ಮಾಡ್ತಿದ್ಲು. ಆಮೇಲೆ ಬಿಸ್ಕೆಟ್ ಕೊಟ್ಟಾದ್ಮೇಲೆ ಸರಿ ಹೋದ್ಲು. ರೆಡಿ ಎಲ್ಲ ಮಾಡಿಸ್ಕೊಂಡು ನಾವು ಅರ್ಜೆಂಟಾಗಿ ಹೊರಡ್ತಿದ್ದೀವಿ. 1:30 ಶೋಗೆ ಹೋಗ್ತಿದ್ದಿದ್ದು, ಹಂಗಾಗಿ ಸ್ವಲ್ಪ ಬೇಗ ಹೊರಟು. ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಏನಾದ್ರು ಸ್ನ್ಯಾಕ್ಸ್ ತೊಗೊಂಡು ಹೊಂಟೋಗ್ಬಿಡೋಣ ಅಂತೇಳ್ಬಿಟ್ಟು ವಾಟರ್ ಬಾಟಲ್ಸ್ ಎಲ್ಲ ಇಲ್ಲೇ ತೊಗೋತಿದ್ದೀನಿ. ಯಾಕಂತಂದ್ರೆ ಅಲ್ಲಿ ಒಳಗಡೆ ತುಂಬ ಕಾಸ್ಟ್ಲಿ ಸ್ನ್ಯಾಕ್ಸ್ ಅಂತೂ. ಒಂದು ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಎಲ್ಲ ತುಂಬ ಕಾಸ್ಟ್ಲಿ. ಇನ್ನು ಪಾಪ ಏನಾದರೂ ಕೇಳ್ತಾಳೆ ಮಧ್ಯದಲ್ಲಿ ಅಂತೇಳ್ಬಿಟ್ಟು ಬೇಕ್ರಿಲೇ ತೊಗೊಂಡು ಹೊಂಟೋಗೋಣ ಅಂತೇಳ್ಬಿಟ್ಟು ಬೇಗ ಹೊರಡ್ತಿದ್ದೀವಿ. ಇಲ್ಲಿ ನೋಡಿ ನಮ್ಮ ಕಾರ್ ಒಂಟಿಯಾಗಿ ನಿಂತಿದೆ ಇಲ್ಲಿ ಬೇಕ್ರಿಗೆ ಬಂದು, ಅಲ್ಲೇ ಮನೆ ಹತ್ರನೇ ಬೇಕ್ರಿ ಇದೆ, ಅಲ್ಲೇ ಬಂದು ಎಲ್ಲನೂ ತೊಗೊಂಡು ಇಲ್ಲಿ ಟಿಕೆಟೆಲ್ಲ ತೊಗೊಂಡು ಹೆಂಗೋ ಬಾಲ್ಕನಿಗೆ ಸಿಕ್ತು. ಫಸ್ಟ್ ಶೋನೇ ಓಡ್ತಿದ್ದೀನಿ ನಾನಂತೂ. ಮೂವಿ ಸ್ಟಾರ್ಟೇ ಆಗಿಬಿಟ್ಟಿತ್ತು. ಹೋಗೋಷ್ಟರಲ್ಲಿ ಬೇಗ ಹಂಗೂ ಹೋಗೋಷ್ಟರಲ್ಲಿ ಸ್ವಲ್ಪ ಒಂದು 5 ನಿಮಿಷ ಆಗಿತ್ತು ಅನಿಸುತ್ತೆ ಸ್ಟಾರ್ಟ್ ಆಗಿ. ಒಂದು 5 ನಿಮಿಷ ಆಗಿಬಿಟ್ಟಿತ್ತು. ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಹೋದೋ. ನಾನು ಇದು 2ನೇ ಸಲ ನನ್ನ ಮಗಳನ್ನ ಮೂವಿಗೆ ಕರ್ಕೊಂಡು ಹೋಗ್ತಿರೋದು ನಾನು. ನನಗೆ 2 ಸಲನೂ ನಿಜವಾಗ್ಲೂ ಏನೂ ಹಿಂಸೆ ಕೊಟ್ಟಿಲ್ಲ. ಅವಳು ಮನೇಲಿದ್ದರೆ ತುಂಬ ಹಿಂಸೆ ಕೊಡ್ತಾಳೆ, ಹೊರಗಡೆ ತಿರ್ಗಾಡಕ್ಕೆ ಕರ್ಕೊಂಡು ಹೋಗ್ಬಿಟ್ರಂತೂ ಏನು ಹಿಂಸೆ ಕೊಡೋಲ್ಲ, ಆರಾಮಾಗಿ ತಿರ್ಗಾಡ್ಕೊಂಡಿರ್ತಾಳೆ. ಮನೇಲಿದ್ರೇ ನಂಗೆ ಜಾಸ್ತಿ ಟಾರ್ಚರ್ ಕೊಡೋದು ಅವಳು. ಹಾಗೆ ಮೂವಿಗೆ ಹೋಗಿರ್ಬೇಕಾದ್ರೆ ಏನೂ ಹಠ ಮಾಡಲಿಲ್ಲ, ಆರಾಮಾಗಿ ಕುತ್ಕೊಂಡು ಒಂದು ಅರ್ಧ ಮೂವಿ ನೋಡಿದ್ಲು. ಅದು ಇದು ತಿಂಡಿ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಆಮೇಲೆ ಇನ್ನರ್ಧ ಮೂವಿ ನಿದ್ದೆ ಮಾಡಿದ್ಲು ಚೆನ್ನಾಗೆ. ನನಗೆ ಹಿಂಸೆ ಕೊಡಲಿಲ್ಲ. ಇದು 2ನೇ ಸಲ. ಮೊದಲನೇ ಮೂವಿ ಬಂದು ಯಾವುದು, ಗಣೇಶ್ ಮೂವಿಗೆ ಕರ್ಕೊಂಡೋಗಿದ್ದು ಅವಳನ್ನ. ಯಾವ ಮೂವಿ ಇದು ಇವಾಗ ರಿಲೀಸ್ ಆಯ್ತಲ್ಲ, ಕೃಷ್ಣಂ ಪ್ರಣಯ ಸಖಿ. ಹೌದು, ಕೃಷ್ಣ ಪ್ರಣಯ ಸಖಿ ಮೂವಿಗೆ ಕರ್ಕೊಂಡೋಗಿದ್ದೆ. ಆವಾಗಲೂ ಅಷ್ಟೇ ತುಂಬ ಆರಾಮಾಗಿ ಕೂತಿದ್ಲು. ಈಗಲೂ ಅಷ್ಟೇ ಆರಾಮಾಗಿ ಕಂಫರ್ಟಬಲಾಗಿ ಕೂತಿದ್ಲು. ಇವಾಗ ಮೂವಿ ಎಲ್ಲ ಮುಗಿಸ್ಕೊಂಡು ಬಂದೋ ಮನೆಗೆ ಬಂದ ತಕ್ಷಣ ಮಾಮೂಲಿ ಅಡುಗೆ ಶುರು ಹಚ್ಕೊಂಡೆ. ಹೆಂಗಿರು 4 ಗಂಟೆ ಆಗಿತ್ತು, 5 ಗಂಟೆ ಆಗಿತ್ತು ಬರೋ ಅಷ್ಟರಲ್ಲಿ. ಸರಿ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅಡುಗೆ ಎಲ್ಲ ಶುರು ಹಚ್ಕೊಂಡು. ಬೇಡವಾ? ಅನ್ನ ತಿಂತೀಯಾ? ಇನ್ನೇನು ಬೇಕು? ಸಾಂಬಾರು ಅನ್ನ ತಿಂತೀಯಾ? ಚಪಾತಿ ತಿಂತೀಯಾ? ಕೈ ತೊಳ್ಕೊ, ಹಾಕ್ಕೊಡ್ತೀನಿ. ಕೈ ತೊಳ್ಕೋಬೇಕು. ಪಾವಲೆಲ್ಲ ಬಂದ್ಬಿಟ್ಟಿರ್ತೈತಲ್ಲೆಲ್ಲ ಒಡ್ಡಾಡಿದ್ಯಾ ಅಲ್ವಾ? ಪಾವು ಬಂದ್ಬಿಟ್ಟು ಕೈ ತೊಳ್ಕೋಬೇಕು. ವರ್ಷ ತಗೋ. ಆಯಿತು, ಕೈಯೇ ಬೇಡ. ಚಪಾತಿ ತಿಂತೀಯಾ ಏನೋ? ತಗೋ, ಬೌಲ್ಗೆ ಹಾಕೊಂಡ ತಗೋ, ಬೌಲ್ ಇಟ್ಕೊ, ಚಪಾತಿ ಹಾಕೊಡ್ತೇನೆ. ತಿನ್ನೋಗಿ ಕುತ್ಕೊಂಡು ನೋಡು, ಇಟ್ಕೊಬರಾಗ ಹೋಗಿ. ತುಪ್ಪ ಹಾಕ್ಲಾ? ತಿನ್ನೋಗು. ಅನ್ನಕ್ಕೆ ಇಟ್ಟಿದ್ದೀನಿ. ಹಾಂ, ಏನು? ಮಾಡಿ. ಏನು ಬೇಡ ಅಂದರೆ ಏನು ಮಾಡೋದು? ಹಾಲು ಕುಡಿತೀಯ? ಹಾಲು ಕಳಿಸ್ಲಾ ಪಾಪ? ಅವಳು ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ ನಮ್ಮ ಪಾಪು. ಹಂಗಾಗಿ ಊಟ ತಿನ್ಸೋಷ್ಟ್ರಲ್ಲಿ ನಂಗೆ ಮಧ್ಯಾಹ್ನ ಸಾಕಾಗ್ಬಿಡ್ತು. ಮೂವಿ ಬಂದಾದ್ಮೇಲೆ ಊಟ ತಿನ್ಸೋಕ್ಕೆ ಅಂತ ಹೋದೆ, ಏನೂ ತಿನ್ನಲಿಲ್ಲ. ಅದು ಇದು ಸ್ನ್ಯಾಕ್ಸ್ ಎಲ್ಲ ತಿಂದಿರಲಿಲ್ಲ ಅಲ್ಲಿ.
ಹಂಗಾಗಿ ಏನೂ ತಿನ್ನಲಿಲ್ಲ, ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಸಂಜೆ ಬೇಗ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಿದ್ದೀನಿ ಇಲ್ಲಿ ನಾನು ಬೇಗ ನನಗೂ ಸ್ವಲ್ಪ ಸ್ಟ್ರೈನೆಲ್ಲ ಆಗಿತ್ತು, ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ಇತ್ತು, ತೊಳಿಬೇಕಿತ್ತು. ಹಂಗಾಗಿ ಏನಾದರೂ ಈಸಿ ಆಗೋದು ಏನಾದರೂ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮೊಸಪ್ಪು ಸ್ವಲ್ಪ ಈಸಿ ಅನಿಸುತ್ತೆ ನಂಗೆ ಮಾಡೋಕ್ಕೆ. ಹಾಗಾಗಿ ಮೊಸಪ್ಪು ಮಾಡಿದೆ. ಅದು ರುಬ್ಬೆಲ್ಲ ಮಾಡಲಿಲ್ಲ, ಮೊಸಪ್ಪನ್ನ ಮಸ್ತಿದ್ದು ಸಾಂಬಾರು ಅಂತ ಹೇಳ್ತಾರಲ್ಲ ಆ ಥರ ಮಾಡಿದೆ. ಮಾಮೂಲಿ ಸೊಪ್ಪು ಬೇಳೆ ಎಲ್ಲ ಕೂಗಿಸ್ಕೊಂಡು ಚೆನ್ನಾಗಿ ಕೂಗಿಸ್ಕೊಂಡು ಅದನ್ನು ಸ್ವಲ್ಪ ಮಸ್ತ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಮುಗೀತು. ಬೇಗ ಆಗೋಗ್ಬಿಡುತ್ತೆ ಇದು, ರುಬ್ಬೋ ಕೆಲಸ ಎಲ್ಲ ಏನಿರಲ್ಲ. ಹಂಗಾಗಿ ಮೊಸಪ್ಪು ಸಾಂಬಾರು ಮತ್ತು ರೈಸ್ನ ಮಾಡಿದೆ. ಅಲ್ಲಿಂದ ಮನೆ ನೆಕ್ಸ್ಟು ಸ್ವಲ್ಪ ಹೀರೆಕಾಯಿ ಮತ್ತು ಹಾಗಲಕಾಯಿ ಇತ್ತು, ಪಲ್ಯ ಮಾಡಿಬಿಡೋಣ ಅಂತೇಳ್ಬಿಟ್ಟು ಪಲ್ಯನೂ ಮಾಡಿದೆ. ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸದ್ಯ ಹೆಂಗೋ ನನ್ನ ಮಗಳು ಅಷ್ಟೊಂದು ನೀನು ಹಿಂಸೆ ಕೊಡಲಿಲ್ಲ, ಆಟ ಆಡ್ಕೋತಿದ್ಲು ಹಾಲಲ್ಲಿ. ಹಂಗಾಗಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಬೇಗನೆ ಮುಗಿಸ್ಕೊಬಿಡೋಣ ಅಡುಗೆನ ಒಂದು 7 ಅಷ್ಟರಲ್ಲಿ ಅಂತೇಳ್ಬಿಟ್ಟು ಮುಗಿಸ್ಕೊತಿದ್ದೀನಿ. ಯಾಕೆಂದರೆ ಮಧ್ಯಾಹ್ನ ನಾನು ಕೂಡ ಸರಿ ಊಟ ಮಾಡಿರಲಿಲ್ಲ. ಏನ್ ಬೇಕು? ಹಾಕೊಂಡು ಫ್ರಿಜ್ ಬಾಕ್ಲು ನಾನಿಲ್ಲಿ ಸಿಂಪಲ್ಲಾಗಿ ಹೀರೆಕಾಯಿ ಮತ್ತು ಹಾಗಲಕಾಯಿ ಬಳಸ್ಕೊಂಡು ಪಲ್ಯ ಮಾಡಿದೆ. ನಾರ್ಮಲಾಗಿ ಎಲ್ಲರೂ ಮನೇಲಿ ಯಾವ ರೀತಿ ಮಾಡ್ತಾರೆ ಪಲ್ಯ ಅದೇ ರೀತಿ ನಾನು ಮಾಡೋದು. ಮಾಮೂಲಿ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿ ಮತ್ತು ಹಾಗಲಕಾಯಿನ ಹಾಕ್ಕೊಂಡು ಅದನ್ನ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡೆ. ಬೆಂದಾದಮೇಲೆ ಸ್ವಲ್ಪ ಹುಣಸೆ ಹುಳಿ, ಅದಾದಮೇಲೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಮನೆ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತು ಅಂತಂದರೆ ಚೆನ್ನಾಗಿ ರೆಡಿ ಆಗುತ್ತೆ. ಕಾಯಿ ಇರಲಿಲ್ಲ ಇಲ್ಲಿ, ಕಾಯಿನ ಸ್ಕಿಪ್ ಮಾಡಿದೆ. ಬಿಟ್ಟರೆ ಇನ್ನೆಲ್ಲ ಐಟಮ್ನೂ ಹಾಕಿದೆ ನಾನು ಹೇಳುವಂಥದ್ದೆಲ್ಲನೂ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟೇಕ್ ಕೇರ್. ನಂಗೆ ಸ್ವಲ್ಪ ಇನ್ನೂ ವಾಯ್ಸು ಸರಿ ಹೋಗಿಲ್ಲ. ನಾನು ಇನ್ನು ತಿರುಪತಿಗೆ ಹೋಗೋಕ್ಕೂ ಮುಂಚೆ ವಿಡಿಯೋ ಮಾಡಿದ್ದು. ಬಟ್ ಅದು ಅಲ್ಲಿಂದ ಬಂದಾದ್ಮೇಲೆ ನಾನು ವಾಯ್ಸ್ ಓವರ್ನ ಕೊಡ್ತಿದ್ದೀನಿ, ಎಡಿಟಿಂಗ್ನ ಮಾಡ್ತಿದ್ದೀನಿ. ಇನ್ನು ನಂಗೆ ವಾಯ್ಸ್ ಸರಿ ಹೋಗಿಲ್ಲ. 10 ಡೇಸ್ ಆಯಿತು ನಂಗೆ ಜ್ವರ ಬಂದು, ಸ್ವಲ್ಪ ನೆಗಡಿ ಎಲ್ಲ ಆಗಿ ಇನ್ನು ನನಗೆ ವಾಯ್ಸ್ ಸರಿ ಹೋಗಿಲ್ಲ. ಇನ್ನೂ ತುಂಬ ಕೆಮ್ಮಿದೆ. ಹಂಗಾಗಿ ಸ್ವಲ್ಪ ನನ್ನ ವಾಯ್ಸು ಬ್ರೇಕ್ ಆಗ್ತಿದೆ, ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ ನನಗೆ. ಸ್ವಲ್ಪ ಉಸಿರು ಕಡ್ದಂಗೆ ಆಗ್ತಿದೆ ಮಾತಾಡಬೇಕಾದ್ರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.